ಕಾಡಲ್ಲಿ ಕತ್ತೆ ಕಿರುಬನ ಗಲಾಟೆ. ದಟ್ಟವಾದ ಕಾಡೊಂದರಲ್ಲಿ ಕಿರುಬ ಎಂಬ ಕತ್ತೆ ವಾಸಿಸುತ್ತಿತ್ತು. ಕಿರುಬನಿಗೆ ತನ್ನ ಗಟ್ಟಿಮುಟ್ಟಾದ ದೇಹ, ಗಂಭೀರವಾದ ಕೂಗು ಮತ್ತು ಎಲ್ಲರಿಗಿಂತ ತಾನೇ ಶ್ರೇಷ್ಠ ಎಂಬ ಭಾವನೆ. ಕಾಡಿನ ಇತರ ಪ್ರಾಣಿಗಳು ಕಿರುಬನ ಗಲಾಟೆಯಿಂದ ಬೇಸತ್ತಿದ್ದವು. ಆದರೆ ಕಿರುಬನಿಗೆ ತನ್ನ ತಪ್ಪಿನ ಅರಿವೇ ಇರಲಿಲ್ಲ. ಒಂದು ದಿನ ಕಾಡಿನಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಅದು ಕಿರುಬನಿಗೆ ಒಂದು ದೊಡ್ಡ ಪಾಠ ಕಲಿಸಿತು. ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಅದರ ಕೆಳಗೆ ಪ್ರಾಣಿಗಳು ಒಟ್ಟಾಗಿ ಕೂತು ಕಥೆಯ ಹಾಡು ಮತ್ತು ಆಟಗಳನ್ನು ಆಡುತ್ತಿದ್ದವು. ಒಂದು ದಿನ ಕಾಡಿನ ರಾಜನಾದ ಸಿಂಗಾರವು ಎಲ್ಲ ಪ್ರಾಣಿಗಳಿಗೆ ಒಂದು ಸಭೆ ಕರೆದಿತ್ತು. ನಾಳೆ ಕಾಡಿನಲ್ಲಿ ಒಂದು ದೊಡ್ಡ ಸಂಗೀತ ಸ್ಪರ್ಧೆ ಇಡಲಾಗುವುದು. ಎಲ್ಲರೂ ತಮ್ಮ ಕೌಶಲ್ಯವನ್ನು ತೋರಿಸಬೇಕು ಎಂದು ಘೋಷಿಸಿತು. ಎಲ್ಲ ಪ್ರಾಣಿಗಳು ಉತ್ಸಾಹದಿಂದ ತಯಾರಿ ಆರಂಭಿಸಿದವು. ಕೋಗಿಲೆ ತನ್ನ ಮಧುರ ಗಾಯನಕ್ಕೆ ಸಿದ್ಧವಾಯಿತು, ಮಂಗ ತನ್ನ ತಮಾಷೆಯ ನೃತ್ಯಕ್ಕೆ ಮತ್ತು ಕಾಗೆ ತನ್ನ ವಿಶಿಷ್ಟ ಕೂಗಿಗೆ. ಕಿರುಬನಿಗೆ ಈ ಸ್ಪರ್ಧೆ ತನ್ನನ್ನು ತೋರಿಸಿಕೊಳ್ಳಲು ಒಂದು ಒಳ್ಳೆಯ ಅವಕಾಶವೆಂದು ತೋರಿತು. ನನ್ನ ಕೂಗು ಕಾಡಿನ ಎಲ್ಲ ಶಬ್ದಗಳಿಗಿಂತ ಜೋರಾಗಿರುತ್ತದೆ, ನಾನೇ ಗೆಲ್ಲುವೆ ಎಂದು ಗೊಣಗಿತು. ಆದರೆ ಕಾಡಿನ ಇತರ ಪ್ರಾಣಿಗಳಿಗೆ ಕಿರುಬನ ಕೂಗು ಕೇವಲ ಗಲಾಟೆಯ ಶಬ್ದವಾಗಿತ್ತು. ಕಿರುಬ, ನೀನು ಸ್ವಲ್ಪ ಶಾಂತವಾಗಿರಬಹುದು, ಇಲ್ಲವೇ ಒಂದು ಒಳ್ಳೆಯ ಹಾಡನ್ನು ಕಲಿತುಕೊಂಡು ಬಂದರೆ ಒಳ್ಳೆಯದು ಎಂದು ಮೊಲ ಮಾಯಾಳ ತಿಳಿ ಹೇಳಿತು. ಆದರೆ ಕಿರುಬ ಯಾರ ಮಾತನ್ನೂ ಕೇಳಲಿಲ್ಲ. ನನ್ನ ಕೂಗೇ ಸಾಕು ಎಂದು ಗಟ್ಟಿಯಾಗಿ ಒಡನೆ ಕೂಗಿತು. ಸ್ಪರ್ಧೆಯ ದಿನ ಬಂದಿತು. ಕಾಡಿನ ಎಲ್ಲ ಪ್ರಾಣಿಗಳು ಆಲದ ಮರದ ಕೆಳಗೆ ಒಟ್ಟಾಗಿದ್ದವು. ಸಿಂಗಾರ ರಾಜನ ಎದುರು ಒಂದೊಂದಾಗಿ ಪ್ರಾಣಿಗಳು ತಮ್ಮ ಕೌಶಲ್ಯ ತೋರಿಸಿದವು. ಕೋಗಿಲೆಯ ಗಾಯನ ಕಾಡಿನ ಗಾಳಿಯನ್ನೇ ಸಿಹಿಯಾಗಿಸಿತು. ಮಂಗನ ತಮಾಷೆಯ ಚಲನೆಗಳಿಂದ ಎಲ್ಲರೂ ನಗುವಿನಿಂದ ಬಗ್ಗಿ ಬಿದ್ದರು. ಕಾಗೆಯ ಕೂಗು ತನ್ನದೇ ಆದ ವಿಶಿಷ್ಟತೆಯಿಂದ ಎಲ್ಲರನ್ನೂ ಆಕರ್ಷಿಸಿತು. ಕಿರುಬನ ಸರದಿ ಬಂದಾಗ ಅದು ಗಟ್ಟಿಯಾಗಿ ಒಡನೆ ಕೂಗಿತು. ಹೀ ಹಾವ್, ಹೀ ಹಾವ್ ಶಬ್ದ ಕಾಡಿನಾದ್ಯಂತ ಪ್ರತಿಧ್ವನಿಸಿತು. ಆದರೆ ಯಾರೂ ಚಪ್ಪಾಳೆ ತಟ್ಟಲಿಲ್ಲ. ಬದಲಿಗೆ ಕೆಲವು ಪ್ರಾಣಿಗಳು ಕಿವಿಮುಚ್ಚಿಕೊಂಡವು. ಸಿಂಗಾರ ರಾಜನಿಗೆ ಕಿರುಬನ ಗಲಾಟೆಯಿಂದ ಬೇಸರವಾಯಿತು. ಕಿರುಬ, ಶಬ್ದ ಮಾಡುವುದೊಂದೇ ಕಲೆಯಲ್ಲ, ಕಲೆಯೆಂದರೆ ಇತರರಿಗೆ ಸಂತೋಷ ನೀಡುವುದು. ನೀನು ಒಂದು ಹಾಡನ್ನು ಕಲಿತುಕೊಂಡು ಬಂದಿದ್ದರೆ ಎಲ್ಲರೂ ಸಂತೋಷಗೊಂಡಿರುತ್ತಿದ್ದರು ಎಂದಿತು. ಕಿರುಬನಿಗೆ ತನ್ನ ತಪ್ಪಿನ ಅರಿವಾಯಿತು. ಆದರೆ ತನ್ನ ಸ್ವಾಭಿಮಾನ ಕಾಪಾಡಿಕೊಳ್ಳಲು ನಾನು ಮತ್ತೆ ತಯಾರಾಗಿ ಬಂದು ಗೆಲ್ಲುವೆ ಎಂದು ಗೊಣಗಿತು. ಕಿರುಬ ಮನೆಗೆ ಹಿಂದಿರುಗಿ ಕೋಗಿಲೆಯ ಬಳಿ ಹೋಗಿ ನನಗೆ ಒಂದು ಒಳ್ಳೆಯ ಹಾಡನ್ನು ಕಲಿಸು ಎಂದು ಕೇಳಿತು. ಕೋಗಿಲೆಗೆ ಕಿರುಬನ ಈ ಬದಲಾವಣೆ ಖುಷಿಯಾಯಿತು. ಅದು ಕಿರುಬನಿಗೆ ಒಂದು ಸರಳವಾದ ಜಾನಪದ ಗೀತೆಯನ್ನು ಕಲಿಸಿತು. ಕಿರುಬ ದಿನಗಟ್ಟಲೆ ಅಭ್ಯಾಸ ಮಾಡಿತು. ಆದರೆ ಅದರ ಕಂಠದಿಂದ ಹಾಡು ಮಾತ್ರವಲ್ಲ, ಒಡನೆ ಕೂಗು ಕೂಡ ಹೊರಬಂತು. ಕಾಡಿನ ಇತರ ಪ್ರಾಣಿಗಳು ಇದನ್ನು ಕೇಳಿ ನಕ್ಕರು, ಕಿರುಬನ ಪ್ರಯತ್ನವನ್ನು ಮೆಚ್ಚಿದವು. ಒಂದು ತಿಂಗಳ ನಂತರ ಮತ್ತೊಂದು ಸ್ಪರ್ಧೆ ಘೋಷಿಸಲಾಯಿತು. ಈ ಬಾರಿ ಕಿರುಬ ತನ್ನ ಹಾಡನ್ನು ಹಾಡಿತು. ಅದರ ಕೂಗು ಇನ್ನೂ ಸ್ವಲ್ಪ ಕೇಳಿಸಿತಾದರೂ ಅದರ ಪ್ರಯತ್ನ ಮತ್ತು ಸಂತೋಷದ ಭಾವನೆ ಎಲ್ಲರಿಗೂ ಇಷ್ಟವಾಯಿತು. ಸಿಂಗಾರ ರಾಜನು ಕಿರುಬನನ್ನು ಹೊಗಳಿತು. ಕಿರುಬ, ನೀನು ಕಲಿತಿರುವೆ. ಇತರರಿಗೆ ಸಂತೋಷ ನೀಡುವುದೇ ನಿಜವಾದ ಕಲೆ. ಕಿರುಬನಿಗೆ ತನ್ನ ಗಲಾಟೆಯಿಂದ ಯಾರಿಗೂ ಸಂತೋಷ ಸಿಗುವುದಿಲ್ಲ ಎಂಬುದು ಅರಿವಾಯಿತು. ಅಂದಿನಿಂದ ಕಿರುಬ ಕಾಡಿನಲ್ಲಿ ಗಲಾಟೆ ಮಾಡುವುದನ್ನು ಕಡಿಮೆ ಮಾಡಿ ಇತರರೊಂದಿಗೆ ಸೌಹಾರ್ದವಾಗಿರಲು ಕಲಿತು. ಕಾಡಿನ ಪ್ರಾಣಿಗಳು ಕಿರುಬನನ್ನು ಒಪ್ಪಿಕೊಂಡವು. ಕಿರುಬನ ಗಲಾಟೆಯ ಕತೆ ಕಾಡಿನಲ್ಲಿ ಒಂದು ಪಾಠವಾಯಿತು. ಗಟ್ಟಿಯಾಗಿ ಕೂಗುವುದಕ್ಕಿಂತ ಮನಸ್ಸಿಗೆ ಮುದ ನೀಡುವ ಕಲೆಯೇ ಶ್ರೇಷ್ಠ.